ಶೈಕ್ಷಣಿಕ ಶಿಕ್ಷಣದ ಅವಿಭಾಜ್ಯ ಅಂಗ. ಅರ್ಥ ಆಯ್ತಾ? ಯಾಕೆಂದ್ರೆ ಕನ್ನಡ ಓದ್ತೀರಾ, ಇಂಗ್ಲೀಷ್ ಓದ್ತೀರಾ, ಹಿಂದಿ ಓದ್ತೀರಾ, ಅರ್ಥ ಆಯ್ತಾ? ಗಣಿತ, ಸಮಾಜ ಅಲ್ಲದೆ ಅದ್ರ ಜೊತೆಗೆ ದೈಹಿಕ ಶಿಕ್ಷಣದ ಕೂಡ ಒಂದು ಪಠ್ಯ ಪುಸ್ತಕವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಹೊರಹೊಮ್ಮಿದೆ. ಹಿಂದಿನ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ, ಸ್ವತಂತ್ರ ಪೂರ್ವದಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಕೆಳಗೆ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಕೊಡ್ತಾ ಇರಲಿಲ್ಲ. ಕೊಟ್ಟರು ಕೂಡ ಏನಾಗುತ್ತೆ ಅಂದ್ರೆ ಬ್ರಿಟಿಷರ ಆಡಳಿಕೆ ಇತ್ತು. ಸ್ವತಂತ್ರ ಪೂರ್ವದಲ್ಲಿ ಏನಾಯಿತು? ಬ್ರಿಟಿಷರ ಆಡಳಿಕೆ ಇತ್ತು. ಆ ಬ್ರಿಟಿಷ್ ಸೇನಾಧಿಕಾರಿ ಏನಾಗ್ತದೆ ಅಂದ್ರೆ ಲಾರ್ಡ್ ಮೆಕಾಲೆ ಅವ್ರದ್ದು ಒಂದು ಶೈಕ್ಷಣಿಕ ಧೋರಣೆ ಅಂತ ಹೇಳಿದ್ರೆ, ಈಗ ಕ್ರಿಶ್ಚಿಯನರಿ ಇದಾವೆ ನೋಡಿದೆ ಇತ್ತೀಚಿನ ಎಲ್ಲ ಇಂಗ್ಲಿಷ್ ಮೀಡಿಯಂ ಶಾಲೆಗಳು. ಅರ್ಥ ಆಯ್ತಾ? ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಏನಾಗ್ತಾ ಇರ್ತಂದ್ರೆ ಎಲ್ಲ ಫಾರಿನ್ ಇರೋಂಥ ಗೇಮ್ಗಳು. ನಮ್ಮಲ್ಲಿ ಭಾರತೀಯ ಕ್ರೀಡೆಗಳು ಅಂದ್ರೆ ಏನಂತ ಹೇಳಿದ್ರೆ, ನಾವು ಮಣ್ಣಲ್ಲಿ ಆಡೋಂಥ ಕ್ರೀಡೆಗಳು ಜಾಸ್ತಿ. ಯಾವ್ಯಾವ ಖೋ, ಕಬಡ್ಡಿ, ಕುಸ್ತಿ, ಅಖಾಡಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಗರಡಿ ಮನೆಗಳು ಅಂತ ಕರಿತೀವಿ, ನೋಡಿದಿರಲ್ವಾ? ಇಂಥ ಗರಡಿ ಮನೆಯಲ್ಲ ಆಟಗಳು. ಈ ಪಾಶ್ಚಿಮಾತ್ಯಕರಣ ಯಾವಾಗಾಯ್ತು ಅಂತ ಹೇಳಿದ್ರೆ, ಬ್ರಿಟಿಷ್ ಕಾಲದಲ್ಲಿ ಮಿಷನರಿ ಶಾಲೆಗಳು ಅಂತ. ಮಿಷನರಿ ಶಾಲೆಗಳು ಅಂತ ಹೇಳಿದ್ರೆ ಎಲ್ಲ ಇಂಗ್ಲಿಷ್ ಮೀಡಿಯಂ ಶಾಲೆಗಳು, ಸ್ಟ್ಯಾಂಡರ್ಡ್ ಶಾಲೆಗಳು, ಎಲ್ಲ ಸ್ಕೂಲಲ್ಲೂ ಕೂಡ ಗೇಮ್ಗಳು ಮತ್ತು ಇವೆಲ್ಲ ಏನಾಗ್ತದೆ ಅಂದರೆ ಅತ್ಯಂತ ಕಠಿಣವಾಗಿ, ಅಂದರೆ ವೆಚ್ಚ, ಅಂದರೆ ಈಗೆಲ್ಲ ವೆಚ್ಚ ಕಾಸ್ಟ್ಲಿ ಇರೋವಂಥ ಗೇಮ್ಗಳನ್ನ ಆಡ್ತಾ ಇದ್ದಾರೆ. ಅದರ ಧೋರಣೆಯಿಂದ ಏನಾಗುತ್ತೆ ಅಂದರೆ ಎಲ್ಲ ಶಾಲೆಗಳು ಕೂಡ ಪಾಶ್ಚಿಮಾತ್ಯಕರಣ ಆಗ್ತಾ ಇರ್ತದೆ. ನೋಡಲಿ, ಫಸ್ಟ್ ಏನೇನದು ಸ್ವತಂತ್ರ ನಂತರ ದೈಹಿಕ ಶಿಕ್ಷಣದ ಬೆಳವಣಿಗೆ ಹೇಗೆ ಆಯಿತು ಅಂತ. ಅದಾದಮೇಲೆ ದೈಹಿಕ ಶಿಕ್ಷಣ ಅಭಿವೃದ್ಧಿ ವಿವಿಧ ಸಮಿತಿಗಳು ಏನೇನಾಗ್ತದೆ, ಸಮಿತಿಗಳನ್ನ ಹೇಗೆ ರಚನೆ ಮಾಡಿದ್ರು, ಯಾವ ಟೈಮಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರು. ಈ ದೈಹಿಕ ಶಿಕ್ಷಣಕ್ಕೆ ನೀತಿ ನಿಯಮಗಳು ಕಡಿಮೆ ಇದ್ದು, ಪಠ್ಯ ಪುಸ್ತಕಗಳು ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅಂದರೆ 1ನೇ ತರಗತಿಯಿಂದ 10ನೇ ತರಗತಿ 12ನೇ ತರಗತಿವರೆಗೂ ಕೂಡ ನಿರ್ದಿಷ್ಟವಾದ ಒಂದು ಪಠ್ಯಕ್ರಮವನ್ನು ಮಾಡಿ ಅಭ್ಯಾಸ ಮಾಡಿ ಅವಕ್ಕೆ ಮೌಲ್ಯಮಾಪನಗಳು ಕೂಡ ಮಾಡ್ತಾ ಇದ್ದಾರೆ. ನೆಕ್ಸ್ಟು ವಿವಿಧ ಸಮಿತಿಗೆ ನೀಡಿದ ಶಿಫಾರಸುಗಳು ಏನೇನಂತ, ಯಾವ ಸಮಿತಿಲಿ ಯಾವ ಟೈಮಲ್ಲಿ ಏನೇನು ಕೊಡಬೇಕು, ದೈಹಿಕ ಶಿಕ್ಷಣ ಹೇಗೆ ಮಾಡಬೇಕು, ದೈಹಿಕ ಶಿಕ್ಷಣ ತರಬೇತಿ ಹೇಗೆ ನೋಡಬೇಕು, ವಿದ್ಯಾರ್ಥಿಗಳ ಮೌಲ್ಯಮಾಪನ ಯಾವಾಗ ಮಾಡಬೇಕು, ಇವೆಲ್ಲ ಕೂಡ ಮಾಡ್ತಾ ಇರ್ತಾರೆ. ಇದು ಸ್ವತಂತ್ರ ನಂತರದ ದೈಹಿಕ ಶಿಕ್ಷಣ ಬರುವಂಥ ಅಂಶಗಳು. ನೋಡಿ, ದೈಹಿಕ ಶಿಕ್ಷಣ ಬೆಳವಣಿಗೆ ಭಾರತದ ತನ್ನದೇ ಆದ ಇತಿಹಾಸ ಹೊಂದಿದೆ. ಸ್ವತಂತ್ರ ಬಂದ ನಂತರ ಸಡನ್ ಅಂತ ಎಲ್ಲ ಇದು ಇಂಪ್ಲಿಮೆಂಟ್ ಮಾಡಿಲ್ಲ. ಇತ್ತೀಚಿನ 2006-07ರಿಂದ ಕೂಡ 6ರಿಂದ 9ನೇ ತರಗತಿವರೆಗೆ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕಗಳು ಮಾಡ್ತಾ ಇದ್ದಾರೆ. ಅದಾದಮೇಲೆ ಇತ್ತೀಚಿನ ದಿನಗಳಲ್ಲಿ ಈಗ ನೋಡಿ, ನಿಮ್ಗೆ ಏನಾದ್ರು 10th ಎಕ್ಸಾಮ್ ಇಲ್ಲ, ದೈಹಿಕ ಶಿಕ್ಷಣ 8th, 9th, 10th ಮಾಡ್ತಾ ಇದೀವಿ. ಅರ್ಥ ಆಯ್ತಾ? 10th ಇನ್ನು ಪರೀಕ್ಷೆ. ಮುಂದಿನ ದಿನಗಳಲ್ಲಿ ದೈಹಿಕ ಶಿಕ್ಷಣದ ಕೂಡ ಒಂದು ಪಠ್ಯಕ್ರಮ ಮಾಡಿ ದೈಹಿಕ ಶಿಕ್ಷಣದ ಕೂಡ ಒಂದು ಎ ಪಾರ್ಟಿಗೆ ಸೇರಿಸುವಂಥ ಸಮಿತಿಗಳು ಬರ್ಬೋದು. ನೋಡಿ, ಸ್ವತಂತ್ರ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆ ಅವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ 1857ರ ಹೊತ್ತಿಗೆ ಎಲ್ಲ ಶಾಲೆಗಳು ಕೂಡ ಈ ಮಿಷನರಿ ಶಾಲೆಗಳು ಪ್ರಾರಂಭ ಆಗ್ತಾ ಇರ್ತವೆ. ಮಿಷನರಿ ಶಾಲೆಗಳು ಅಂದರೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳು. ಇದರ ಪರಿಣಾಮವಾಗಿ ಭಾರತ ಮೂಲ ಕ್ರೀಡೆಗಳು ಮತ್ತು ದೈಹಿಕ ಚಟುವಟಿಕೆ ಕ್ರಮೇಣವಾಗಿ ಕಡೆಗಣಿಸಲಾಗಿದೆ. ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಕುಸ್ತಿ, ಇವೆಲ್ಲ ಏನಾಗ್ತದೆ ಅಂದರೆ ಕಡೆಗಣಿಸ್ತಾ ಹೋಗ್ತಿರ್ತದೆ. ಅದಾದಮೇಲೆ ಏನಂತೆ, ಭಾರತ ಶಿಕ್ಷಣ ಪದ್ಧತಿ ಕೂಡ ಏನಂತೆ ಪಾಶ್ಚಿಮಾತ್ಯಕರಣ ಆಗ್ತಾ ಇರ್ತದೆ. ಅಂದರೆ ಫಾರಿನ್ ಸಿಸ್ಟಮಲ್ಲಿ ಹೇಗಿರುತ್ತೆ ಆ ಟೈಮ್ ಆಗುತ್ತೆ. ಆ ಸ್ವಾತಂತ್ರ್ಯ ನಂತರ ಏನಾಗುತ್ತೆ ಇದರಲ್ಲಿ 1948ರಲ್ಲಿ ಕೇಂದ್ರ ಸರ್ಕಾರವು ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಣ ಸ್ಥಿತಿಗತಿಗಳನ್ನು ಉತ್ತಮಪಡಿಸಲು ತಾರಾಚಂದ್ ಸಮಿತಿಯನ್ನು ಮಾಡ್ತಾ ಇರ್ತಾರೆ. ಈ ತಾರಾಚಂದ್ ಸಮಿತಿ ಏನು ಮಾಡ್ತಾ ಇರುತ್ತೆ ಅಂದರೆ, ವಿಶ್ವವಿದ್ಯಾಲಯಗಳು ಅಂದರೆ ಮಾಸ್ಟರ್ ಡಿಗ್ರಿ ಮಾಡ್ತಾ ಇರ್ತಾರಲ್ಲ, ಆ ವಿಶ್ವವಿದ್ಯಾಲಯಗಳಲ್ಲಿ ಅಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೋಸ್ಕರ ಏನು ಮಾಡ್ತಾರೆ, ಡಾಕ್ಟರ್ ರಾಧಾಕೃಷ್ಣ ಆಯೋಗವನ್ನು ಶಿಫಾರಸು ಮಾಡ್ತಾರೆ. ಆ ರಾಧಾಕೃಷ್ಣ ಆಯೋಗ ಸಮಿತಿ ಆದಾದ್ಮೇಲೆ ಏನಾಗುತ್ತೆ ಅಂದರೆ ಕೇಂದ್ರೀಯ ಕಾಲೇಜುಗಳನ್ನ ಸ್ಥಾಪಿಸ್ತಾ ಇರ್ತಾರೆ. ಕೇಂದ್ರೀಯ ಕಾಲೇಜು ದೈಹಿಕ ಶಿಕ್ಷಣದ ಕೇಂದ್ರೀಯ ಕಾಲೇಜುಗಳು, ಒಂದು ದೈಹಿಕ ಶಿಕ್ಷಣದ ತರಬೇತಿ ಶಾಲೆಗಳನ್ನ ತಯಾರು ಮಾಡೋದು. ಅದಾದ ನಂತರ ಕ್ರೀಡಾ ತರಬೇತಿ ಮತ್ತು ಮನೋಲ್ಲಾಸ ಅಂದರೆ ನೋಡಿ, ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ದೈಹಿಕ ಶಿಕ್ಷಣದಲ್ಲಿ ದೈಹಿಕವಾಗಿ ಶಿಕ್ಷಣ ಕೊಡೋದು ಮತ್ತು ಮನೋಲ್ಲಾಸಗಳು ಕೂಡ ಕೊಡ್ತಾ ಇರೋದು. ಅದಾದಮೇಲೆ ದೈಹಿಕ ಶಿಕ್ಷಣದ ಪರೀಕ್ಷೆಗಳು ಅಂತ, ನೀವೆಲ್ಲ ದೈಹಿಕ ಶಿಕ್ಷಣ ಪರೀಕ್ಷೆ ಮಾಡ್ತಾ ಇದ್ದೀವಿ. ಶಾರ್ಟ್ ಪುಟ್ ಟೆಸ್ಟ್, ರನ್ನಿಂಗ್ ಮಾಡಿಸೋದು, ಸ್ಕಿಪ್ಪಿಂಗ್ ಮಾಡಿಸೋದು, ಮತ್ತು ವೇಗ, ಕಷ್ಟ ಸಹಿಷ್ಣುತೆ, ಬಲ, ಇವೆಲ್ಲ ಕೂಡ ಏನಾಗುತ್ತೆ ಅಂದರೆ ನಾವೇನು ಮಾಡ್ತೀವಿ, ಪರೀಕ್ಷೆನ ಮಾಡ್ತಿರ್ತೀವಿ. ನಿಮ್ಮ ಹೈಟು ವೆಯ್ಟು ಚೆಕ್ ಮಾಡ್ತೀವಲ್ಲ, ಮೆಡಿಕಲ್ ಚೆಕಪ್ ಎಲ್ಲ ಮಾಡ್ತಾ ಇರ್ತೀವಿ.
ಇದು ದೈಹಿಕ ಶಿಕ್ಷಣದಲ್ಲಿ ಬರುವಂತ ಒಂದು ದೈಹಿಕ ಸಾಮರ್ಥ್ಯವನ್ನು ಅಳೆಯುವಂತ ಒಂದು ಮೌಲ್ಯಮಾಪನ. ಅದಾದ್ಮೇಲೆ ತರಬೇತಿಗಳು ಮತ್ತು ಇವನ್ನೆಲ್ಲ ಏನಾಗುತ್ತೆ ಅಂದ್ರೆ ಕೊಡ್ತಾರೆ. ಇವೆಲ್ಲ ತರಬೇತಿಗಳು, ಪರೀಕ್ಷಾ ಕ್ರಮ ಇವನ್ನೆಲ್ಲ ಕೂಡ ಮದ್ರಾಸು, ಮುಂಬೈ, ಬಂಗಾಳ ದೇಶದಲ್ಲಿ, ಬಂಗಾಳದ ರಾಜ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಮಾದರಿಯಾಗಿ ಇದು ಮಾಡ್ತಾರೆ. ಈ ಪರೀಕ್ಷಾ ಮೌಲ್ಯಮಾಪನವನ್ನು ಏನ್ ಮಾಡ್ತಾರೆ, ಮೇಲ್ವಿಚಾರಣೆ ವ್ಯವಸ್ಥೆ, ಅಖಾಡಗಳು ಅಂತವೆ. ಅಖಾಡಗಳು ಅಂದ್ರೆ ಕುಸ್ತಿ ಆಡ್ತಾರೆ ನೋಡಿದಿಲ್ಲ, ಮನೆಗಳಲ್ಲಿ ಕುಸ್ತಿ ಮಂಡಳಿ ಇದ್ ಮಾಡ್ತಾರೆ ನೋಡಿದ್ದೆ. ದಸರಾದಲ್ಲೆಲ್ಲ ಮಾಡ್ತಾರಲ್ಲ ಕುಸ್ತಿ. ಅವು ವ್ಯಾಯಾಮ ಶಾಲೆಗಳು ಅಂತ. ವ್ಯಾಯಾಮ ಶಾಲೆಗಳು ಅಂದ್ರೆ ಆ ಕ್ರೀಡಾ ವ್ಯಾಯಾಮ ಶಾಲೆ, ಏರೋಬಿಕ್ ಇರ್ತವೆ. ಸಿಟಿಗಳಲ್ಲೆಲ್ಲ ಇರ್ತವೆ, ಹಳ್ಳಿಗಳೆಲ್ಲ ಇರಲ್ಲ. ಆ ವ್ಯಾಯಾಮ ಶಾಲೆಗಳು, ಕ್ರೀಡಾ ಕ್ಲಬ್ಗಳು, ಇಲ್ಲೇ ರಂಗನಾಥ ಕ್ರೀಡಾ ಕ್ಲಬ್, ವಾಲಿಬಾಲ್ ಆಡೋದು, ಈ ಕಾಂಪಿಟೇಷನ್ ಎಲ್ಲ ಮಾಡ್ತಾರಲ್ಲ. ನಿಮ್ ಕಡೆ ಏನ್ ಮಾಡ್ತಾರೆ, ಓರಿಗಳು ಓಡಿಸ್ತಾರೆ, ಓರಿಗಳು ಓಡಿಸೋ ಕಾಂಪಿಟೇಷನ್ ಮಾಡ್ತಾರಲ್ಲ. ಹಂಗೆ ಹಳ್ಳಿಯಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ಒಂದು ಕ್ರೀಡಾ ಕ್ಲಬ್ಗಳು ಮಾಡ್ಕೊಂಡು ಆ ಲೋಕಲ್ ಅಲ್ಲಿ ಯಾವುದು ಪರಿಚಿತ ಇರುತ್ತೆ ಅದನ್ನ ಒಂದು ಕ್ಲಬ್ಗಳು ಮಾಡ್ಕೊಂಡು ಸಂಜೆ ಹೊತ್ತು ಆಟ ಆಡ್ತಾ ಇರ್ತಾರೆ. ನೆಕ್ಸ್ಟ್ ಇವೆಲ್ಲವನ್ನು ಕೂಡ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಕಡೆ ಏನಾಗುತ್ತೆ, ಏನೋ ತಾರಾಚಂದ್ ಸಮಿತಿಯೊಂದಿಗೆ ಅನುಮೋದನೆಗೊಳಿಸ್ತದೆ. ಇದಾದ್ಮೇಲೆ ಅನುಮೋದನೆಗೊಂಡಾದ್ಮೇಲೆ ಕಾಲೇಜುಗಳಲ್ಲಿ ಕನಿಷ್ಠ 2 ವರ್ಷಗಳ ಕಡ್ಡಾಯ ದೈಹಿಕ ಶಿಕ್ಷಣವಿರಬೇಕು ಎಂದು ಶಿಫಾರಸು ಮಾಡ್ತಾರೆ. ಕಡ್ಡಾಯವಾಗಿ 2 ವರ್ಷದ ದೈಹಿಕ ಶಿಕ್ಷಣದ ತರಬೇತಿಯನ್ನು ಕೊಡ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ, ತಾರಾಚಂದ್ ಸಮಿತಿ ಮತ್ತೆ ಡಾಕ್ಟರ್ ಕೃಷ್ಣನ್ ಆಯೋಗ ಕೂಡ ಶಿಫಾರಸು ಮಾಡ್ತಿರ್ತಾರೆ. ಅದಾದ ನಂತರ 1954ರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಒಂದು ಬೋರ್ಡ್ ಇದು ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್. ಅಡ್ವೈಸರಿ ಅಂದ್ರೆ ಒಂದು ಸಲಹೆ ಕೊಡೋದು. ಈಗ ದೈಹಿಕ ಶಿಕ್ಷಣ ಚಟುವಟಿಕೆ ಮಾಡ್ಬೇಕಂದ್ರೆ ಏನೇನು ಸಲಹೆ ಕೊಡಬೇಕು, ಅಂಡ್ ರಿಕ್ರಿಯೇಷನ್ ಮನೋಲ್ಲಾಸಕ್ಕೆ ಏನೇನು ಮಾಡಬೇಕು. ಈ ಹಳ್ಳಿಗಳಲ್ಲೆಲ್ಲ ಸಿಟಿಗಳಲ್ಲೆಲ್ಲ ಕ್ಲಬ್ಗಳು ಮಾಡಿರ್ತಾರೆ. ಸಂಜೆ ಹೊತ್ತೆಲ್ಲ ಕೆಲಸ ಮಾಡಿಲ್ಲ, ಬೋರ್ ಆಗಿದ್ರೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಮನೋಲ್ಲಾಸ ಮಾಡ್ಕೊಂಡು ಬರೋದು. ಈಗೆಲ್ಲ ನೀವು ಮನೋಲ್ಲಾಸ ಎಲ್ಲಿ ಆಡ್ತೀರಾ, ಎಲ್ಲಿ ನೋಡ್ತೀರಾ, ಟಿವಿ ನೋಡೋದು, ಮೊಬೈಲ್ ನೋಡೋದು. ಈ ದೈಹಿಕ ಆಕ್ಟಿವಿಟೀಸ್ ಕಡಿಮೆ, ಫಿಸಿಕಲ್ ಆಕ್ಟಿವಿಟೀಸ್ನೇ ಕಡಿಮೆ ಮಾಡಿದ್ದೀರಾ. ಬರೀ ಕಣ್ಣಲ್ಲಿ. ಅದಕ್ಕೆ ಮಾಡ್ತೀವಿ, ದೇಹದ ಎಲ್ಲ ಅಂಗಾಂಗಗಳಿಗೂ ವ್ಯಾಯಾಮ ಸಿಗಬೇಕು ಅಂತ ಹೇಳ್ಬಿಟ್ಟು ವ್ಯಾಯಾಮ ಶಾಲೆಗಳನ್ನ ತಯಾರು ಮಾಡ್ತಾ ಇರ್ತಾರೆ. ಅದಕ್ಕೆ ಒಂದು ಬೋರ್ಡ್ನ ಕ್ರಿಯೇಟ್ ಮಾಡ್ತಾರೆ. ಯಾವುದೋ ನ್ಯಾಷನಲ್ ಸೆಂಟ್ರಲ್ ಅಡ್ವೈಸರಿ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್. ತದನಂತರ 1956ರಲ್ಲಿ ಏನ್ ಮಾಡ್ತಾರೆ, ಅದನ್ನ ಪರಿವರ್ತನೆ ಮಾಡಿಬಿಟ್ಟು ಏನ್ ಮಾಡ್ತಾರೆ, ನ್ಯಾಷನಲ್ ಫಾರ್ ಪ್ಲಾನ್, ನ್ಯಾಷನಲ್ ರಾಷ್ಟ್ರೀಯ ಯೋಜನೆ ಒಂದು ಮಾಡ್ತಾರೆ. ಒಂದು ದೈಹಿಕ ಶಿಕ್ಷಣಕ್ಕೆ ಏನೇನು ಕೊಡಬೇಕು ಅನ್ನೋ ಒಂದು ಶಿಫಾರಸ್ಸಿನೊಂದಿಗೆ ಏನ್ ಮಾಡ್ತಾರೆ ನೋಡಲಿ. ನ್ಯಾಷನಲ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಎಂಬ ವರದಿಯ ಶಾಲಾ ದೈಹಿಕ ಶಿಕ್ಷಣದ ಅಭ್ಯಾಸ ಕ್ರಮ ಏನೇನು, ಫಾರ್ ಎಕ್ಸಾಂಪಲ್ 8th 9th ನೋಡಿದ್ರ ನೀವು, 6ನೇ ತರಗತಿ ಪಠ್ಯ ಪುಸ್ತಕ ಕೊಟ್ಟಿದ್ರ ನಿಮ್ಗೆ. ಅಲ್ಲಿ ಏನ್ ಮಾಡಿದ್ರು, ಖೋಖೋ, ಕಬಡ್ಡಿ, ಫುಟ್ಬಾಲ್ ಇಂಥವಿಟ್ಟಿದ್ರು. ಇಲ್ಲೇನ್ ಇಟ್ಟಿದ್ದಾರೆ, ವಾಲಿಬಾಲ್. 8th ಅಲ್ಲಿ ವಾಲಿಬಾಲ್ ಅಲ್ಲಿ ಮಾರ್ಕಿಂಗ್ ಮಾಡೋದು, ಅವು ನೀತಿ ನಿಯಮಗಳೆಲ್ಲ ಇಟ್ಟಿದ್ರು. ಈಗ ನಿಮಗೆ 9th ಅಲ್ಲಿ ಏನ್ ಮಾಡಿದ್ದಾರೆ, ಅವುಗಳ ಕೌಶಲ್ಯಗಳೇನು, ಆಡ್ಬೇಕಾದ್ರೆ ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ತಂತ್ರಗಳೇನು, ಇವನ್ನೆಲ್ಲ ಇಟ್ಟಿದ್ದಾರೆ. ಅದಾದ್ಮೇಲೆ ಒಬ್ಬ ದೈಹಿಕ ಕ್ರೀಡಾಪಟು ಇರುವಂತ ಒಂದು ಗುಣಲಕ್ಷಣಗಳೇನು ಅಂತೆಲ್ಲ ಇಟ್ಟಿದ್ದಾರೆ. ಹಿಂಗೆ ನೋಡಿ, ದೈಹಿಕ ಶಿಕ್ಷಣದ ಅಭ್ಯಾಸದ ಕ್ರಮ, ಪರೀಕ್ಷಾ ಕ್ರಮ. ಅದಾದ ನಂತರ 3 ವರ್ಷದ ದೈಹಿಕ ಶಿಕ್ಷಣ ಕಾಲೇಜುಗಳನ್ನು ಪ್ರಾರಂಭಿಸಿ 1957ರಲ್ಲಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಡಾಕ್ಟರ್ PM ಜೋಸೆಫ್ ಇವರ ನೇತೃತ್ವದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು 3 ವರ್ಷದ ಸ್ನಾತಕೋತ್ತರ ಪದವಿಯನ್ನ ಮಾಡ್ತಾ ಇದ್ದಾರೆ. ದೈಹಿಕ ಶಿಕ್ಷಣದಲ್ಲಿ ಸ್ನಾತಕೋತ್ತರ ಪದವಿ ಅಂದ್ರೆ ಡಿಗ್ರಿ ಆದ್ಮೇಲೆ ಇದು ಏನೋ ಮಾಸ್ಟರ್ ಡಿಗ್ರಿ ಮಾಡ್ಬೇಕು, ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಶನ್. ಒಂದು ತರಬೇತಿ ಕೇಂದ್ರಗಳನ್ನ ಮಾಡ್ತಾ ಇರ್ತಾರೆ. ಈ ತರಬೇತಿ ಕೇಂದ್ರ ಏನ್ ಮಾಡ್ತಾ ಇದ್ದಾರೆ, ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಅಂತಾಗಿ ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ ಏನಾಗುತ್ತೆ, 1 ವರ್ಷದ ದೈಹಿಕ ಶಿಕ್ಷಣ ತರಬೇತಿ ಕೇಂದ್ರಗಳನ್ನ ಪ್ರಾರಂಭಿಸುತ್ತೆ. ಡಿಗ್ರಿ ಆದ್ಮೇಲೆ 1 ವರ್ಷದ ತರಬೇತಿ ಕೇಂದ್ರಗಳನ್ನ ಏನ್ ಮಾಡ್ತೇವೆ, ಪ್ರಾರಂಭ ಮಾಡ್ತಾ ಇರ್ತೇವೆ. ಅದಾದ ನಂತರ ನೆಕ್ಸ್ಟ್ ಸೆಂಟ್ರಲ್ ಅಡ್ವೈಸರಿ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್. ಇದನ್ನ ಏನ್ ಮಾಡ್ತಾರೆ ಅಂದ್ರೆ NPED ಅಂತ ಮಾಡ್ತಾರೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಅಂದ್ರೆ ದೈಹಿಕ ಅರ್ಹತಾ ಪರೀಕ್ಷೆ. ಎಂತ ಪರೀಕ್ಷೆ, ದೈಹಿಕ ಅರ್ಹತಾ ಪರೀಕ್ಷೆ ಅಂತ ತಯಾರು ಮಾಡ್ತಾರೆ. ನೋಡಿ, ಈ ಯೋಜನೆಯಲ್ಲಿ 1959ರಿಂದ 60ರವರೆಗೆ ಕಾರ್ಯಗೊಳ್ತಾ ಇರ್ತಾರೆ. ಅದಾದ ನಂತರ ಏನ್ ಮಾಡ್ತಾರೆ, ಒಂದು ಕ್ರೀಡಾ ತರಬೇತಿ ಕೇಂದ್ರಗಳನ್ನ ಮಾಡ್ತಾ ಇರ್ತಾರೆ. 1960
53ರಲ್ಲಿ ರಾಜ್ಕುಮಾರಿ ಅಮೃತ್ ಕೌರ್ ಕ್ರೀಡಾ ಕೋಚಿಂಗ್ ಸೆಂಟರ್ ಅಂತ, ಅಂದ್ರೆ ಕ್ರೀಡಾ ಕೋಚಿಂಗ್ ಸೆಂಟರ್ ಅಂತ ಹೇಳಿದ್ರೆ ಈ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತರಬೇತಿ ಕೊಡ್ತೀವಿ. ನಾವು ಶಾಲಾ ಮಟ್ಟದಲ್ಲಿ ತರಬೇತಿ ಕೊಡ್ತೀವಲ್ವಾ, ಖೋ ಖೋ, ಕಬಡ್ಡಿ, ಮತ್ತೆ ವಾಲಿಬಾಲ್, ಬ್ಯಾಡ್ಮಿಂಟನ್ ಹಿಂಗೆಲ್ಲ ಕೊಡ್ತಾ ಇರ್ತೀವಿ. ಶಾರ್ಟ್ ಪಟ್ ಎಸೆದು, ರನ್ನಿಂಗ್ ಇವೆಲ್ಲ ನಾವು ಶಾಲಾ ಹಂತದಲ್ಲಿ ಕೊಡ್ತೀವಿ. ಹಂಗೆ ರಾಷ್ಟ್ರ ಮಟ್ಟದಲ್ಲಿ ಕೊಡುವಂತ ಕ್ರೀಡಾ ತರಬೇತಿ ಕೇಂದ್ರಗಳನ್ನ ಫಸ್ಟ್ ಯಾವಾಗ ಮಾಡ್ತಾರೆ, 1953ರಲ್ಲಿ ಮಾಡ್ತಾರೆ. ಅದನ್ನೇನ್ ಮಾಡ್ತಾರೆ, 1961ರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂತೇಳಿ ಪಾಟಿಯಾಲದಲ್ಲಿ ಪ್ರಾರಂಭ ಮಾಡ್ತಾರೆ. ಎಲ್ಲಿ ಪ್ರಾರಂಭ ಮಾಡ್ತಾರೆ? ಪಾಟಿಯಾಲದಲ್ಲಿ ಪ್ರಾರಂಭ ಮಾಡ್ತಾರೆ. ನಮ್ಮ ದೇಶದಲ್ಲಿ 4 ಸ್ಪೋರ್ಟ್ಸ್ ಕೋಚಿಂಗ್ ಸೆಂಟರ್ಗಳಿದ್ದಾವೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ, ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರ ಅಂತ, ಅದು ಬೆಂಗಳೂರಿನಲ್ಲಿ ಒಂದಿದೆ, ಮುಂಬೈನಲ್ಲಿ ಒಂದಿದೆ, ದೆಹಲಿಯಲ್ಲಿ ಒಂದಿದೆ, ಪಾಟಿಯಾಲದಲ್ಲಿ ಒಂದಿದೆ. ಇಲ್ಲೇನಾಗುತ್ತೆ ಅಂದ್ರೆ ಏಷ್ಯನ್ ಗೇಮ್ಸು, ಒಲಿಂಪಿಕ್ ಗೇಮ್ಸ್ಗೆ ಉತ್ತಮವಾದ ಕ್ರೀಡಾಪಟುಗಳನ್ನ ತಯಾರು ಮಾಡ್ತಾರಲ್ಲ ಅಂತ ಕೋಚಿಂಗ್ ಸೆಂಟರ್ಗಳನ್ನ ನಮ್ಮ ದೇಶದಲ್ಲಿ 4 ಮಾಡಿದ್ದಾರೆ. ಇದು ಕೋಚಿಂಗ್ ಸೆಂಟರ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಸ್ವತಂತ್ರ ಬಂದ ನಂತರ ಏನಾಗುತ್ತೆ, ಎಲ್ಲ ನಮ್ದು ಆಳ್ವಿಕೆ ಎಲ್ಲ ಯಾವ ತರ ಇತ್ತು, ಬ್ರಿಟಿಷರ ಆಳ್ವಿಕೆ ಇತ್ತು. ಅರ್ಥಾತ್ ಅವ್ರು ಹೇಳ್ದಂಗೆ ಕೇಳಬೇಕಿತ್ತು, ಅವ್ರು ಹೇಳ್ದಂಗೆ ಕತ್ತಬೇಕು, ಅವ್ರು ಹೇಳಿ ಶಾಲೆಗೆ ಹೋಗ್ಬೇಕಿತ್ತು. ಈ ತರ ಶಾಲೆಗಳನ್ನ ಏನ್ ಮಾಡ್ತಿದ್ರು, ತಯಾರು ಮಾಡಿದ್ರು ಬ್ರಿಟಿಷರು. ಅದಾದ್ಮೇಲೆ ಸ್ವತಂತ್ರ ನಮಗೆ ಸಿಕ್ತಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಪ್ರಾದೇಶಿಕ ಅವರು ಕನ್ನಡ ಮಾತಾಡೋರೆಲ್ಲ ಒಂದ್ ಕಡೆ ಹೋದ್ರು, ತೆಲುಗು ಮಾತಾಡೋರೆಲ್ಲ ಒಂದ್ ಕಡೆ ಹೋದ್ರು, ತಮಿಳ್ ಮಾತಾಡಿ ರಾಜ್ಯಗಳಾದ್ವಲ್ಲ. ಸ್ವತಂತ್ರ ಬಂದ ನಂತರ ಏನಾಗುತ್ತೆ ಅಂದ್ರೆ ಈ ಊರಿಂದ ಊರಿಗೆ ಹೋದ ತಕ್ಷಣ ಏನಾಗುತ್ತೆ, ನಿರಾಶ್ರಿತರಾಗ್ತಾರೆ. ಅರ್ಥಾತ್ ಜಮೀನು ಇರಲ್ಲ, ಮನೆ ಇರಲ್ಲ, ಒಂದು ಶಿಸ್ತುಬದ್ಧ ಜೀವನ ಇರಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಸ್ವತಂತ್ರ ನಂತರ ದೇಶದ ನಿರಾಶ್ರಿತ ಸಮಸ್ಯೆಯಿಂದ ಉದ್ಭವವಾದ ಅಶಿಸ್ತು ಸಂಸ್ಕೃತಿಯ ಕೊರತೆಯನ್ನು ನೀಗಿಸಲು ನಿವೃತ್ತಿ ಮೇಜರ್ ಜನರಲ್ ಜಿ.ಕೆ. ಗೋಸ್ಲೆ ಅವರ ಏನಾಗುತ್ತೆ ಅಂದ್ರೆ ಡ್ರಿಲ್ ಅಂಡ್ ಮಾರ್ಚಿಂಗ್. ನಾವು ಶಾಲೆಯಲ್ಲಿ ಕಲಿಸ್ತೇನೆ, ಬೆಳಿಗ್ಗೆ ಶನಿವಾರ ಕಲಿಸಿದ್ಗಳಿಲ್ಲ, ಡ್ರಿಲ್ ಅಂಡ್ ಮಾರ್ಚಿಂಗ್ ಮಾಡಿಸೋದು, ಲೇಜಿ ಮಾಡಿಸೋದು, ಡಂಬಲ್ಸ್ ಮಾಡಿಸೋದು. ಅವ್ರಿಗೆ NDS ಅಂತಾರೆ, ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಅಂತ, ರಾಷ್ಟ್ರೀಯ ಒಂದು ಶಿಸ್ತುಬದ್ಧ ಸ್ಕೀಮ್ ಮಾಡ್ತಾರೆ. ಡಂಬಲ್ಸ್, ಲೇಜಿನ್ಸ್, ಊಪ್ಸ್, ಡ್ರಿಲ್ ಅಂಡ್ ಮಾರ್ಚಿಂಗ್ ಇವೆಲ್ಲ ಏನ್ ಮಾಡ್ತಾರೆ, ತಯಾರು ಮಾಡ್ತಾರೆ. ನೋಡಿ ಡ್ರಿಲ್ ಅಂಡ್ ಮಾರ್ಚಿಂಗ್, ಸ್ವಾಭಿನಯ ಗೀತೆಗಳು, ದೇಶಭಕ್ತಿ ಗೀತೆ ಹೇಳ್ತೀವಿ, ಡ್ಯಾನ್ಸ್ ಎಲ್ಲ ಮಾಡ್ತೀವಿ, ನೋಡಿದಿಲ್ವಾ? ನಡಿ ನಡಿ ಮುಂದೆ ನಡಿ ಅಂತ ಸ್ವತಂತ್ರ ದಿನಾಚರಣೆ ಅಲ್ಲೆಲ್ಲ ಹೇಳ್ತಲ್ಲ ಸ್ವಾಭಿನಯ ಗೀತೆಗಳು. ಕೆಲವೊಂದು ಆಟಗಳು, ಇನ್ನು ರಾಷ್ಟ್ರೀಯದಲ್ಲಿ ಬರೋಂಥ ಆಟಗಳು, ಕಬಡ್ಡಿ, ಖೋ ಖೋ, ಹಾಕಿ, ನಮ್ಮ ದೇಶದ ಸ್ಥಳೀಯವಾದ ಕ್ರೀಡೆಗಳನ್ನ ಏನ್ ಮಾಡ್ತಾರೆ, ಉತ್ತೇಜನ ಕೊಡ್ಲಿಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಸ್ವತಂತ್ರ ಬಂದ ನಂತರ ಯಾರು ಫಸ್ಟ್ ಪ್ರಧಾನಿ ಆಗಿದ್ದರು, ಜವಾಹರ್ಲಾಲ್ ನೆಹರು. ನೋಡಿ ಅವರ ನೇತೃತ್ವದಲ್ಲಿ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ಎಲ್ಲಾ ಯುವಕರಿಗೆ ವಿಸ್ತರಿಸಲು ಒಂದು ಶಿಸ್ತುಬದ್ಧ ಕ್ರಮವನ್ನು ಸಿದ್ಧರಿ. ಇದೇ ಹಿಂದೆ ನೆಕ್ಸ್ಟ್ 1957ರಲ್ಲಿ NDS ಅಂತ ಕಟ್ತಾರೆ. NDS ಅಂದ್ರೆ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್. ಇದೇನಾಗುತ್ತೆ ಅಂದ್ರೆ ಪರ್ಯಾಯವಾಗಿ ದೈಹಿಕ ಶಿಕ್ಷಣದಲ್ಲಿ ಏನಾಗುತ್ತೆ, ಒಂದು ಪಠ್ಯಕ್ರಮವಾಗಿ ಅರ್ಥ ಆಯ್ತಾ, 1965ರವರೆಗೆ ಇರುತ್ತೆ. ಯಾವ್ಯಾವು ನ್ಯಾಷನಲ್ ಡಿಸಿಪ್ಲಿನ್ ಲೇಜಿ ಮಾಡೋದು, ಡ್ರಿಲ್ ಅಂಡ್ ಮಾರ್ಚಿಂಗ್, ಸ್ವಾಭಿನಯ ಗೀತೆ ಇವೆಲ್ಲ. ತದನಂತರ ಏನಾಗುತ್ತೆ ಅಂದ್ರೆ ನೋಡಿ 1957ರಲ್ಲಿ NCC ಅಂತಿದೆ. NCC ಅಂತಂದ್ರೆ ನೋಡಲಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆ. ಅದೇನಾಗುತ್ತೆ ಅಂದ್ರೆ ಡ್ರಿಲ್ ಅಂಡ್ ದೈಹಿಕವಾಗಿ ಚಟುವಟಿಕೆಗಳನ್ನ ಕೊಡ್ತಾ ಇರ್ತದೆ. ಈ ಮಿಲಿಟರಿಗೆಲ್ಲ ಹೋಗ್ತಾ ನೋಡಿದಿರಲ್ವಾ, ಆ ಥರ ಯೂನಿಫಾರ್ಮ್ ಮಾಡಿಕೊಂಡು ಒಂದು ದೇಶ ಕಾಯುವಂತ ಒಂದು ಫಿಟ್ನೆಸ್ ಬರಲಿ ಅಂತ ಹೇಳ್ಬಿಟ್ಟು NCC ಮಾಡ್ತಾರೆ. ಆಮೇಲೆ ACC ಅಂತ, ಆಕ್ಸಿಲರಿ ಕ್ರೆಡಿಟ್ ಕಾರ್ಪ್ ಅಂತ. ಅದಾದ್ಮೇಲೆ ಸೇವಾದಳ, ಸ್ಕೌಟ್ ಅಂಡ್ ಗೈಡ್ಸ್. ಶಾಲೆಗಳಲ್ಲಿ ಏನಾಗುತ್ತೆ ಅಂದ್ರೆ ಅವ್ರದ್ದೇ ಆದ ಒಂದು ಸಿಲೆಬಸ್ಗಳು ಇರುತ್ತೆ. NCC ದೇ ಒಂದು ಸಿಲೆಬಸ್ಸು, ACC ದೇ ಒಂದು ಸಿಲೆಬಸ್ಸು, ಸ್ಕೌಟ್ ಅಂಡ್ ಗೈಡ್ಸ್ ದೇ ಒಂದು ಸಿಲೆಬಸ್ಸು, ಸೇವಾದಳದೇ ಸಿಲೆಬಸ್. ಅವೆಲ್ಲ ಕೂಡಿಬಿಟ್ಟು ಏನಾಗುತ್ತೆ, ಒಂದು ಗೊಂದಲಮಯ ಸೃಷ್ಟಿ ಆಗುತ್ತೆ. ನೋಡಿ, ಮುಂತಾದ ಚಟುವಟಿಕೆಗಳೆಲ್ಲ ಸೇರ್ಪಡೆಗೊಂಡು ಪರಿಣಾಮವಾಗಿ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಗೊಂದಲಮಯ ಪರಿಸ್ಥಿತಿ ಉಂಟಾಗಿ ಈ ಗೊಂದಲವನ್ನು ಸರಿಪಡಿಸಲು 1959ರಲ್ಲಿ ಶ್ರೀ ಹೃದಯನಾಥ್ ಕುಂಜ್ರು ಸಮಿತಿ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಮಾಡ್ತಾರೆ? 1959ರಲ್ಲಿ. ನೋಡಿ, ಈ ಸಮಿತಿಯ ಮೇಲೆ ಏನಾಗುತ್ತೆ ಅಂದ್ರೆ ನ್ಯಾಷನಲ್ ಫಿಟ್ನೆಸ್ ಕಾರ್ಪ್ NFC ಒಂದು ಸ್ಕೀಮ್ ಮಾಡ್ತಾರೆ. ಇದು ಏನಾಗುತ್ತೆ ಅಂದ್ರೆ ದೇಶದಲ್ಲಿ ಎಲ್ಲ 1965ರಿಂದ 66ಗೆ ಕಡ್ಡಾಯವಾಗಿ, ತದನಂತರ ಇದ್ರ ಜೊತೆಗೆ ಈ ಡಿಸಿಪ್ಲಿನ್ ಸ್ಕೀಮ್ ಎಲ್ಲ ಇರ್ತವೆ. ಕ್ರೀಡೆಗೆ ಆದ್ಯತೆ ಇರಲ್ಲ,
ಸ್ಪೋರ್ಟ್ಸ್ಗೆ ಆದಿತ್ಯರ ಸ್ಕೂಲ್ಗಳಿಗೆ ಬರೀ ಡಿಸಿಪ್ಲಿನ್, ಲೇಜಿಮ್ಸು, ಡಬ್ಬಲ್ಸು, ಅಭಿನಯ ಗೀತೆಗಳು ಇವೇ ಇರ್ತವೆ. ತದನಂತರ ಏನಾಗುತ್ತೆ, 1967ರಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಲ್ಲಿ ಸಮನ್ವಯ, ದೈಹಿಕ ಶಿಕ್ಷಣ ಆಗಬೇಕು, ಕ್ರೀಡೆನ ಆಗಬೇಕು, ಸ್ಪೋರ್ಟ್ಸು ಆಗಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಡಾಕ್ಟರ್ ದೇಶ್ಮುಖ್ ಸಮಿತಿಯ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ಸಮಿತಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಯೋಗ್ಯ ಪ್ರಗತಿ ಆಗಬೇಕು. ಮತ್ತು ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಏನು ಮಾಡ್ತಾರೆ, ಒಂದು ಸಮಾವೇಶ ಮಾಡಬೇಕು ಅಂತ ಏನು ಮಾಡ್ತಾರೆ, ಈ ಡಾಕ್ಟರ್ ದೇಶ್ಮುಖ್ ಇದು ಮಾಡ್ತಾ ಇದ್ದಾರೆ. ಈ ಒಂದು ಸಮಿತಿ 1967ರಲ್ಲಿ ಶಾಲಾ ಕಾಲೇಜುಗಳಲ್ಲಿ ಯೋಗ ಮತ್ತು ಪ್ರಾಣಾಯಾಮ, ಕ್ರೀಡೆಗಳು, ಆಯ್ತಾ. ಅದೇ ರೀತಿ ದೈಹಿಕ ಶಿಕ್ಷಣ, ನ್ಯಾಷನಲ್ ಡಿಸಿಪ್ಲಿನ್ ಸ್ಕಿಲ್. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇದೆ ನೋಡ್ರಿ, ಯಾವುದೇ ಲೇನ್ಸ್ ಇದೆ, ಅರ್ಥ ಆಯ್ತಾ? ಮತ್ತೆ ಏನೋ ಪತಾಕ ಆವಾಹಿಕೆ ಇದೆ. ಅಂದರೆ ಒಂದೊಂದು ವರ್ಷಕ್ಕೆ 8ನೇ ಕ್ಲಾಸಿಗೆ ಒಂದು ಸ್ಟೆಪ್ಪು, 9ನೇ ಕ್ಲಾಸಿಗೆ 9ನೇ ಕ್ಲಾಸಿಗೆ ಒಂದು ಸ್ಟೆಪ್ಪು, 10ನೇ ಕ್ಲಾಸಿಗೆ ಒಂದು ಸ್ಟೆಪ್ಪು, ಹಿಂಗೆಲ್ಲ ಇದು ಮಾಡಿಬಿಟ್ಟು ಏನಾಗುತ್ತೆ, ಪಠ್ಯಕ್ರಮವಾಗಿ ರೂಪುಗೊಂಡಿದೆ. ಅದಾದ ನಂತರ ಏನಾಗುತ್ತೆ ಅಂದರೆ 1992ರಲ್ಲಿ ರಾಷ್ಟ್ರೀಯ ಏಕತೆ ನಡೆದಿದೆ. ರಾಷ್ಟ್ರದಲ್ಲಿ ಏಕ ಶಿಕ್ಷಣ ನೀತಿಯನ್ನು ತರಬೇಕು ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತಾರೆ, ಕೇಂದ್ರ ಸರ್ಕಾರ ಹೊಸ ರಾಷ್ಟ್ರೀಯ ನೀತಿಯಲ್ಲಿ ದೈಹಿಕ ಶಿಕ್ಷಣವನ್ನು ಸಮಗ್ರ ಶಿಕ್ಷಣದ ಅವಿಭಾಜ್ಯ ಅಂಗವೆಂದು ಸಮರ್ಥಿಸಿದ ನಂತರ 1993ರಲ್ಲಿ ನೋಡಿ, ಯೋಗದ ಸೇರಿ ಕ್ರೀಡೆ ಮತ್ತು ದೈಹಿಕ ಶಿಕ್ಷಣ ಎಲ್ಲ ಶಾಲೆಗಳಲ್ಲಿ, ಎಲ್ಲ ಹಂತಗಳಲ್ಲಿ ಕಲಿಕಾ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವನ್ನಾಗಿ ಆಸಕ್ತಿ ವಹಿಸಿ ಕೊನೆಯವರಿಗೆ ನೋಡಿ, ಕೊನೆಯದಾಗಿ ಶಾಲಾ ಕಾಲೇಜುಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ದೈಹಿಕ ಶಿಕ್ಷಣವನ್ನು ತರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ನೋಡಿ, ಡಾಕ್ಟರ್ KP ಸಿಂಗ್ ದೇವ್ ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿಬಿಟ್ಟು, ಆ ಸಮಿತಿಯಲ್ಲಿ ಏನು ಮಾಡ್ತಾರೆ, ಒಂದು ಕೆಲವೊಂದು ಶಿಫಾರಸು ಮಾಡ್ತಾರೆ. ಏನು, ದೈಹಿಕ ಶಿಕ್ಷಣ ಪುನಶ್ಚೇತನ ಮಾಡಬೇಕು, ಒಂದು ಬೇರೆ ಬೇರೆ ಸಲಹೆಗಳು ಕೊಡ್ತಾರೆ. ಈ ಸಲಹೆಗಳು ಏನಂತ ಅಂತ ಹೇಳಿದ್ರೆ ನೋಡಿ, ದೈಹಿಕ ಶಿಕ್ಷಣದಲ್ಲಿ ಸಲಹೆಗಳು ಏನು ಮಾಡ್ತಾರೆ ಅಂದರೆ, ಇಲ್ಲ ಅಂದರೆ ನೋಡಿ ಶೈಕ್ಷಣಿಕವಾಗಿ ಜಾಸ್ತಿ ಮಾಡ್ತಾರೆ ಅಂತೇಳಿ ಸಲಹೆ ಕೊಡ್ತಾರೆ. ಎಲ್ಲ ವಿದ್ಯಾರ್ಥಿ ಹಾಗೂ ಶಿಕ್ಷಕರನ್ನು ಕಡ್ಡಾಯವಾಗಿ ವಾರ್ಷಿಕ ದೈಹಿಕ ದಾಢ್ಯದ ಪರೀಕ್ಷೆಯಲ್ಲಿ ಒಳಗೊಳಿಸಬೇಕು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು. ಆದರೂ ಎಲ್ಲರೂ ಅವುಗಳನ್ನು ಕಡ್ಡಾಯವಾಗಿ ಪಾಸ್ ಆಗಬೇಕು ಅಂತ. ಶಿಕ್ಷಕರು ಕೂಡ ದೈಹಿಕ ಶಿಕ್ಷಣದ ದೈಹಿಕ ದಾಢ್ಯದ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ವಿದ್ಯಾರ್ಥಿಗಳು ಕೂಡ ಪಾಸ್ ಆಗಬೇಕು. ಅಂದರೆ ಏನಾಗುತ್ತೆ ಅಂದರೆ, ಸದೃಢವಾದ ಒಂದು ದೇಶವನ್ನು ಕಟ್ಟಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳು ಸದೃಢವಾಗಿ, ಫಾರ್ ಎಕ್ಸಾಂಪಲ್ ನಿಮ್ಮಲ್ಲೆಲ್ಲ ನೋಡ್ತಿರ್ತೀನಿ, ಕೆಲವರು ಆಡಕ್ಕೆ ಬರ್ತಾ ಇರ್ತೀರಿ, ಕೆಲವರು ಇಲ್ಲೆಲ್ಲ ಕೇರ ಮಾಡ್ತಾ ಇರ್ತೀರ, ಒಳ ಕೂತಿರ್ತೀರ, ನಿಮ್ದು ಫಿಟ್ನೆಸ್ ಬರಲ್ಲ ಅವಾಗ, ಅರ್ಥ ಆಯ್ತು? ಅದಕ್ಕೋಸ್ಕರ ಮೈದಾನಕ್ಕೆ ಬಂದು ಆಡಬೇಕು ಅಂತ ನೋಡಲಿ. ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಾಗಿ ಪ್ರತಿದಿನ 40 ನಿಮಿಷಗಳ ಅವಧಿಯನ್ನು ತರಬೇತಿ ಹೊಂದಿದ ದೈಹಿಕ ಶಿಕ್ಷಕರ ನೇತೃತ್ವದಲ್ಲಿ ಒದಗಿಸಬೇಕು. ಪ್ರತಿದಿನ ಏನು ಮಾಡಬೇಕು, ವಿದ್ಯಾರ್ಥಿಗಳಿಗೆ 40 ನಿಮಿಷದ ಒಂದು ಅವಧಿ ಪ್ರತಿದಿನ, ಅರ್ಥ ಆಯ್ತಾ? ಅದು ತರಬೇತಿ ಹೊಂದಿದ್ದ ದೈಹಿಕ ಶಿಕ್ಷಕರೊಂದಿಗೆ ತರಬೇತಿ ಕೊಡಬೇಕು ಅನ್ನೋದು ಒಂದು ನಿಯಮ ಮಾಡಿದ್ರು. ಅದ ನಂತರ ಯೋಗವನ್ನು ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡುವುದರೊಂದಿಗೆ ಶಾಲಾ ಶಿಕ್ಷಣದಲ್ಲಿ ಸೇರ್ಪಡೆ ಮಾಡಬೇಕು. ಯೋಗ ಮತ್ತು ಪ್ರಾಣಾಯಾಮವನ್ನು ಕೂಡ ದೈಹಿಕ ಶಿಕ್ಷಣದಲ್ಲಿ ಅಳವಡಿಸಬೇಕು. ಅದಾದ ನಂತರ ನೋಡಲಿ, ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ರಜೆಯನ್ನು ಕೊಡಬೇಕು. ಯಾರು ಸ್ಟೇಟ್ ಲೆವೆಲ್ ಹೋಗ್ತಾರೆ, ಜಿಲ್ಲಾ ಮಟ್ಟಕ್ಕೆ ಹೋಗ್ತಾರೆ, ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ, ಇವ್ರಿಗೆಲ್ಲ ಏನು ಮಾಡ್ತೇವೆ, ರಜೆಯನ್ನು ಕೊಡಬೇಕು. ಈಗ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಇದ್ರೆ ಎಕ್ಸಾಮಿಗೆ ಕೂರಿಸಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವರಿಗೆ ಪರ್ಯಾಯವಾಗಿ ಎಕ್ಸಾಮ್ ಮಾಡೋದು, ಪರ್ಯಾಯವಾಗಿ ಮತ್ತೆ ಕೋಚಿಂಗ್ ಕೊಡೋದು, ಅವ್ರಿಗೆ ತರಗತಿಗಳನ್ನ ಮಾಡಬೇಕು ಅನ್ನೋ ಒಂದು ಸಿಸ್ಟಮ್ನ ಯಾರು ಮಾಡ್ತಾರೆ, KP ಸಿಂಗ್ ದೇವ್. ನೆಕ್ಸ್ಟ್ ನೋಡಿ, ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಉತ್ತಮ ಶಿಕ್ಷಣ ಮತ್ತೆ ಉದ್ಯೋಗದಲ್ಲಿ ಅವಕಾಶ ಇತ್ತೀಚಿನ ಮಾಡಿದ್ದಾರೆ. ರಾಜ್ಯ ಮಟ್ಟ, ಅಂತಾರಾಜ್ಯ ಮಟ್ಟ ಮತ್ತೆ ಕ್ರೀಡಾಪಟುಗಳಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪೊಲೀಸ್ ಕೆಲಸದಲ್ಲಿ ಪ್ರತಿಯೊಂದು ಇದು ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ ಇದೆಯಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಮಿನಿಮಮ್ 10 ಮಾರ್ಕ್ಸು ದೈಹಿಕ ಶಿಕ್ಷಣದ ಬಗ್ಗೆ ಇರುತ್ತೆ. ಒಂದು ಗ್ರೌಂಡ್ ಇರ್ಬೋದು, ಇಲ್ಲ ಕ್ರೀಡಾಪಟುಗಳ ಹೆಸರು ಇರ್ಬೋದು, ಅತ್ಯಂತ ಸಾಧನೆ ಮಾಡಿದ ಕ್ರೀಡಾಪಟುಗಳ ಹೆಸರು, ಇವೆಲ್ಲ ಕೂಡ ಏನಾಗುತ್ತೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇರ್ತವೆ. ಅದೇ ರೀತಿ ಕ್ರೀಡಾಪಟುಗಳಿಗೂ ಕೂಡ ಉತ್ತಮ ಕ್ರೀಡಾಪಟುಗಳಿಗೆ ವಿವಿಧ ಇಲಾಖೆಗಳಲ್ಲಿ
ಉದ್ಯೋಗವನ್ನು ಕೊಡುವಂತ ಕೆಲಸವನ್ನ ಮಾಡಿದೆ. ನೋಡಿ ಕೊನೆಯದು ಏನಾಗುತ್ತೆ ನೋಡಿ, ಈ ಸಮಿತಿಯು 1ನೇ ತರಗತಿಯಿಂದ 12ನೇ ತರಗತಿವರೆಗೆ ದೈಹಿಕ ಶಿಕ್ಷಣ ಪಠ್ಯಕ್ರಮವನ್ನು ರೂಪಿಸಿ ಎಲ್ಲಾ ರಾಜ್ಯಗಳಲ್ಲಿ ಅಳವಡಿಸಿಕೊಳ್ಳಲು ಶಿಫಾರಸು ಮಾಡಿತು. ಎಷ್ಟನೇ ತರಗತಿಯಿಂದ? 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಕೂಡ ಪಠ್ಯವನ್ನು ಮಾಡ್ತದೆ. ಇಷ್ಟಿಷ್ಟು ಸಿಲೆಬಸ್ ಇಷ್ಟ. ಈಗ ನೀವು 1ನೇ ತರಗತಿಯಲ್ಲಿ ಫಸ್ಟ್ 1-2 ಕಲಿತೀರಾ, 2ನೇ ತರಗತಿಯಲ್ಲಿ ಕೂಡೋದು ಕಳೆಯೋದು ಕಲಿತೀರಾ, 3ನೇ ತರಗತಿಗೆ ಹೋದ್ರೆ ಗುಣಾಕಾರ ಭಾಗಾಕಾರ ಕಲಿತೀರಾ, ಹೌದಲ್ವಾ? ಹಂಗೆ ದೈಹಿಕ ಶಿಕ್ಷಣದ ಕೂಡ ವಿವಿಧ ರೀತಿಯಲ್ಲಿ ಭಾಗವಹಿಸಬೇಕು ಅಂತ. ನೆಕ್ಸ್ಟ್ ನೋಡಿ, 2001 ಮತ್ತು 2ರಲ್ಲಿ KP ಸಿಂಗ್ ಸಮಿತಿ ಶಿಫಾರಸ್ಸಿಗೆ ಕರ್ನಾಟಕ ರಾಜ್ಯದಲ್ಲಿ ಆಗಿನ ಸ್ಥಿತಿಗತಿಯನ್ನು ಕೂಲಂಕುಷವಾಗಿ ಪರಾಮರ್ಶಿಸಿ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೋಡಿ, ಈ ಸಮಿತಿಯು ಕರ್ನಾಟಕದಲ್ಲಿ ಸಮಗ್ರ ಶಿಕ್ಷಣದೊಂದಿಗೆ ಅನುಷ್ಠಾನಕ್ಕೆ ತರಲು ಪೂರ್ಣ ಪ್ರಮಾಣದ ಪ್ರಯತ್ನ ಮಾಡಿ ಬದಲಾಗಿ ಶಿಫಾರಸು ಮಾಡಿದರು. ಓಕೆ ನೋಡಿ, ಒಂದು ರಾಷ್ಟ್ರೀಯ NCP ಅಂತ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅಂತೇಳಿ ಒಂದು ಫ್ರೇಮ್ ವರ್ಕ್ ಅಂತ ಹೇಳಿದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಈಗ ದೈಹಿಕ ಶಿಕ್ಷಣ ಎಲ್ಲ ಇದ್ರಷ್ಟೇ, ಯಾವುದು ಕನ್ನಡ, ಇಂಗ್ಲೀಷು, ವಿಜ್ಞಾನ ಇವನ್ನೆಲ್ಲ ಒಂದು ಯಾವ್ಯಾವ ಸಿಲೆಬಸ್ ಮಾಡಬೇಕು ಅಂತ ಹೇಳಿ ಏಕರೂಪ ಶಿಕ್ಷಣ ಮಾಡಲಿಕ್ಕೋಸ್ಕರ ಏನು ಮಾಡ್ತಾರೆ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅನ್ನೋ ಒಂದು ಸ್ಕೀಮ್ನಲ್ಲಿ NCF ಒಂದು ಕರಿಕ್ಯುಲಮ್ ಅನ್ನ ಇದು ಮಾಡ್ತಾರೆ. ಇದರಲ್ಲಿ ನೋಡಿದ್ರಿ 2003 ಮತ್ತು 2004ರಲ್ಲಿ ಕರ್ನಾಟಕ ರಾಜ್ಯ ಮತ್ತು ಕಾನೂನು ಮತ್ತು ಸಂಸದೀಯ ವ್ಯವಹಾರ ವಿಷಯದಲ್ಲಿ ನೋಡಲಿ ಒಂದು ಸಮಿತಿ ರಚನೆ ಮಾಡ್ತಾರೆ. ಆಗಿನ ಇದ್ದರು ಶಿಕ್ಷಣ ಮಂತ್ರಿ ಯಾರು, BS ಹೊರಟ್ಟಿ ಅಂತೇಳಿ, ಇವರ ಅಧ್ಯಕ್ಷತೆಯಲ್ಲಿ ಏನು ಮಾಡ್ತಾರೆ, BT ಬೆಮ್ಮಯ್ಯ ಅವ್ರದ್ದೊಂದು ಸಮಿತಿ ರಚನೆ ಮಾಡ್ತಾರೆ. ಇವರು ಏನು ಮಾಡ್ತಾರೆ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕೂಡ ಕಡ್ಡಾಯವಾಗಿ ದೈಹಿಕ ಶಿಕ್ಷಣ ಬದಲಾವಣೆ ಮಾಡಿ ಶಿಫಾರಸು ಮಾಡ್ತಾರೆ. ಪ್ರತಿಯೊಂದು ಶಾಲೆಗೂ ಕೂಡ ದೈಹಿಕ ಶಿಕ್ಷಣ ಕಡ್ಡಾಯವಾಗಿರಬೇಕು, ಆ ವಿಷಯವನ್ನು ಎಲ್ಲ ವಿದ್ಯಾರ್ಥಿಗಳು ಕೂಡ ಕಲಿಬೇಕು. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಒಂದು ಖೋಖೋ ಆಟ ಆಡ್ತೀರಿ ಇದ್ದಿರ್ತಾವೆ, ನಾವು ಹಿಂದೆಲ್ಲ ಏನು ಮಾಡ್ತಿದ್ರು, ಖೋಖೋ ಯಾರು ಆಟ ಆಡ್ತೀರೋ ಅವ್ರು ಮಾತ್ರ ಹೇಳ್ಕೊಡ್ತಿದ್ದು ರೂಲ್ಸ್ ಇರುತ್ತೆ. ಈಗ ಏನಾಗುತ್ತೆ ಅಂದರೆ ಪಠ್ಯಕ್ರಮ ಮಾಡಿಬಿಟ್ಟು ಎಲ್ಲ ವಿಷಯದಲ್ಲೂ ಕೂಡ ಎಲ್ಲ ವಿಷಯನ ಕಲಿಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಪಠ್ಯಪುಸ್ತಕ ಮಾಡಿದೆ. ಇದಾದ ನಂತರ ನೋಡಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಪೂರ್ಣ ವರದಿಯನ್ನು ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರಾದ ಸಚಿವರಾದ ಶ್ರೀ ಬಸವರಾಜ ಹೊರಟ್ಟಿ ಅವರ ಆಶಯದಂತೆ ಏನಾಗುತ್ತೆ ಅಂದರೆ 2006ರಲ್ಲಿ ಪ್ರೊಫೆಸರ್ LR ವೈದ್ಯನಾಥನ್ ಅವರಿಗೆ ನಮಗೂ ಪಾಠ ಮಾಡಿದ್ರೆ, ಯಾರು LR ವೈದ್ಯನಾಥನ್ ಇದ್ರಲ್ಲ, ನಾವು ಟ್ರೈನಿಂಗ್ ಮಾಡ್ಬೇಕಾದ್ರೆ ಅವರು ಪ್ರಿನ್ಸಿಪಾಲ್ ಆಗಿದ್ದಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡ್ತಾರೆ. ಆ ಸಮಿತಿಯಲ್ಲಿ ಏನಾಗುತ್ತೆ ನೋಡಿ, ಶಿಕ್ಷಣ ದಿನ 12ನೇ ತರಗತಿಯ ಹಂತದವರೆಗೂ ಕೂಡ ದೈಹಿಕ ಶಿಕ್ಷಣವಾಗಿ ಸಮರ್ಪಕವಾಗಿ ಕಡ್ಡಾಯಗೊಳಿಸಲು ಒಂದು ಅಧ್ಯಯನ ಮಾಡ್ತಾರೆ. 1ರಿಂದ ಹಿಡಿದು 12ನೇ ತರಗತಿಯವರೆಗೂ ಒಂದು ಸಮಿತಿ ಮಾಡಿಬಿಟ್ಟು ಒಂದು ಅಧ್ಯಯನ ಮಾಡ್ತಾರೆ. ಈ ಒಂದು ಸಮಿತಿಯಲ್ಲಿ ಏನಾಗುತ್ತೆ, ಎಲ್ಲ ಶೈಕ್ಷಣಿಕ ವಿಭಾಗದಲ್ಲಿ ನೋಡಲಿ ಅಲ್ಲಿನ ಸ್ಥಿತಿಗಳನ್ನು ಅರಿತು ದೈಹಿಕ ಶಿಕ್ಷಣವನ್ನು ಎಲ್ಲ ಹಂತದಲ್ಲಿ ಕಡ್ಡಾಯಗೊಳಿಸಲು ಅನೇಕ ಶಿಫಾರಸುಗಳಿಗೆ ವರದಿಯನ್ನು ಸಲ್ಲಿಸ್ತಾರೆ. ಏನು ಮಾಡ್ತಾರೆ, ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ಬಿಟ್ಟು ಪಠ್ಯಕ್ರಮ ಮಾಡಬೇಕು ಅಂತೇಳಿ ಈ ಶಾಲಾ ಹಂತದಲ್ಲಿ ಫಸ್ಟ್ ಈಗ ಏನಾಗುತ್ತೆ, ಕಾನ್ವೆಂಟಲ್ಲೇ ಒಂದು ಸಿಸ್ಟಮ್ ಇರುತ್ತೆ, ನಮ್ಮಲ್ಲಿ ಕೂಡ ಒಂದು ಸಿಸ್ಟಮ್ ಇರುತ್ತೆ, ಅದಲ್ಲ. ಅದಕ್ಕೆ ನಾವು ಎಲ್ಲ ಹಂತದಲ್ಲೂ ಸಮರ್ಪಕವಾಗಿ ಎಲ್ಲರಿಗೂ ಏಕರೂಪದ ಇರಲಿ ಅಂತ ಹೇಳ್ಬಿಟ್ಟು ಕಡ್ಡಾಯವಾಗಿ ವಿಷಯವನ್ನು ದೈಹಿಕ ಶಿಕ್ಷಣ ವಿಷಯವನ್ನು ಏನು ಮಾಡ್ತಾರೆ, ಕಡ್ಡಾಯವಾಗಿ ಪರೀಕ್ಷಾ ವಿಷಯವಾಗಿ ಮಾಡ್ತಾರೆ. ಅದಾದ ನಂತರ ಏನಾಗುತ್ತೆ ಅಂದರೆ ನೋಡಲಿ, ಒಂದು ಪಠ್ಯಕ್ರಮ ರಚನೆ ಮಾಡ್ಬೇಕಾದ್ರೆ ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಧಾರವಾಡದಲ್ಲಿ ಒಂದು ನಾಡಿಗಾರ್ ಕಾಲೇಜ್ ಅಂತಿದೆ, ಆನಂದ್ ನಾಡಿಗಾರ್ ಅಂತೇಳಿ, ಅವರು ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಇವರ ಒಂದು ಸಮಿತಿಯಲ್ಲಿ ಡಾಕ್ಟರ್ ಆನಂದ್ ನಾಡಿಗಾರ್ ಇವರ ಅಧ್ಯಕ್ಷತೆಯಲ್ಲಿ ಪಠ್ಯ ಪುಸ್ತಕ ಸಮಿತಿಯನ್ನು ರಚನೆ ಮಾಡ್ತಾರೆ. ಇದಾದ ನಂತರ ಏನು ಮಾಡ್ತಾರೆ, ತಜ್ಞರ ಸಮಿತಿಯು 6, 7, 8, 9 ಮತ್ತು 10ನೇ ತರಗತಿಯ ಪಠ್ಯಕ್ರಮವನ್ನು NCF ಒಂದು ಆಧಾರದ ಮೇಲೆ ಏನು ಮಾಡ್ತಾರೆ, ಪಠ್ಯಕ್ರಮವನ್ನು ರಚನೆ ಮಾಡ್ತಾರೆ. ಇದಾದಮೇಲೆ ಈ ಏಷ್ಯಾ ಭಾರತದಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಬರ್ತವೆ ಫಸ್ಟ್ ಪಠ್ಯ ಪುಸ್ತಕವನ್ನು ತಯಾರು ಮಾಡಿ ಎಲ್ಲ ಶಾಲೆಗಳಿಗೆ ಸರಬರಾಜು ಮಾಡಿದ್ದು ನಮ್ಮ ಕರ್ನಾಟಕ ರಾಜ್ಯ. ಓಕೆ, ಇದೇ ರೀತಿ ಏನಾಗುತ್ತೆ ಅಂದರೆ 2011ರಲ್ಲಿ
ಜೂನ್ 20 ಮತ್ತು 22ರವರೆಗೆ ನಡೆದ ಕ್ರೀಡೆ ಮತ್ತು ದೈಹಿಕ ಶಿಕ್ಷಣ ಉತ್ತೇಜಿಸಲು ಸಿಮ್ಲಾದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ಹಮ್ಮಿಕೊಳ್ತಾರೆ. ಎಲ್ಲಿ ಮಾಡ್ತಾರೆ? ಸಿಮ್ಲಾದಲ್ಲಿ ಅಂತಾರಾಷ್ಟ್ರೀಯ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ಏನ್ ಮಾಡ್ತಾರೆ ನೋಡಿ, ಪ್ರಾಥಮಿಕ 1ರಿಂದ 5, ಉನ್ನತ ಪ್ರಾಥಮಿಕ 6ರಿಂದ 8, ಮಾಧ್ಯಮಿಕ 9 ಮತ್ತು 10, ಪ್ರೌಢ ಮತ್ತು 11 ಮತ್ತು 12 ಅಂತ ಅಂದ್ರೆ ಶಾಲೆಗಳ ತರಗತಿಯವರೆಗೆ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿಬಿಟ್ಟು ಎಲ್ಲಾ ತರಗತಿಗಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪಠ್ಯವಸ್ತುಗಳನ್ನು ಸಿದ್ಧಪಡಿಸಲು ಶಿಫಾರಸು ಮಾಡ್ತಾ ಇರ್ತದೆ. ಇದು ದೈಹಿಕ ಶಿಕ್ಷಣದ ಹಂತಗಳು, ಯಾವ್ಯಾವ ಏನಾಗುತ್ತೆ, ಬೆಳವಣಿಗೆ ಏನೇನಾಯ್ತು ಅಂತ ಅರ್ಥ ಆಯ್ತು. ಮೈನ್ ಸಮಿತಿಗಳು ಯಾವ್ಯಾವ ಏನೇನು ಮಾಡಿದ್ರು ಅನ್ನೋದು ಇದೆ. ಓಕೆ, ನಾಳೆ ನೀವು ಬರ್ತಾ ಏನಾಗುತ್ತೆ, ಪ್ರಶ್ನೋತ್ತರಗಳು ಬರ್ತಾವಲ್ಲಿ, ಇದ್ರ ಮೇಲೆ ಒಂದು ಸಣ್ಣ ಕ್ವಿಜ್ ಮಾಡೋಣ, ಒಂದು ಚಟುವಟಿಕೆ ಮಾಡೋಣ. ಏನ್ ಮಾಡೋಣ? ಕ್ವಿಜ್ ಮಾಡೋಣ, ಚಟುವಟಿಕೆ ಮಾಡ್ಕೊಂಡು ಅರ್ಥ ಆಯ್ತಾ, ಯಾವ ಸಮಿತಿ ಯಾವಾಗ ಶಿಫಾರಸು ಮಾಡಿತು, ಯೋಗನ ಇಂಪ್ಲಿಮೆಂಟ್ ಮಾಡಿದ ಯಾವಾಗ, ಅರ್ಥ ಆಯ್ತಾ, ಒಂದು ತಾರಾಚಂದ್ ಸಮಿತಿ ಏನು ಇಂಪ್ಲಿಮೆಂಟ್ ಮಾಡ್ತು, ಇದಕ್ಕೆಲ್ಲ ನಾಳೆ ಒಂದು ಚಟುವಟಿಕೆ ಮಾಡಿಬಿಟ್ಟು ಕೊಡೋಣ. ಈ ನಾಳೆ ನೀವು ಬರ್ತಾ ಇವಕ್ಕೆಲ್ಲ ಪ್ರಶ್ನೋತ್ತರಗಳು ಬರ್ಕೊಬರಿ. ಹಂಗೆ ಯಾವ್ಯಾವ ಸಮಿತಿ 1-2 ಟೀಮ್ ಮಾಡೋದು, ಅರ್ಥ ಆಯ್ತಾ, ಪ್ರಶ್ನೆಗಳನ್ನ ನೀವೇ ಕೇಳೋದು, ನೀವೇ ಉತ್ತರ ಹೇಳೋದು, ಮಾರ್ಕ್ಸ್ ಹಾಕೋದು, ಹೀಗೆ ಚಟುವಟಿಕೆಗಳನ್ನು ಮಾಡ್ತಾರೆ. ಇದು ದೈಹಿಕ ಶಿಕ್ಷಣದಲ್ಲಿ ಸ್ವತಂತ್ರ ನಂತರದ ಭಾರತದ ಬೆಳವಣಿಗೆ ಹೇಗೆ ಆಯಿತು ಅಂತ. ಫಸ್ಟ್ ಏನಾಯ್ತು? ಲಾರ್ಡ್ ಮೆಕಾಲೆ ಅಂದ್ರೆ ಅವ್ರದ್ದು ಜೋಡಣೆ ಆಯ್ತು. ಅದಾದ್ಮೇಲೆ ತಾರಾಚಂದ್ ಸಮಿತಿ ಆಯ್ತಾ, ಇದು ಒಂದು ಆಯೋಗ ಮಾಡ್ತಾರೆ. ಏನು, ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣದ ಹೇಗೆ ತರಬೇತಿ ಕೊಡಬೇಕು, ಸ್ಥಾಪನೆ ಹೇಗೆ ಮಾಡಬೇಕು, ಪರೀಕ್ಷಾ ಕ್ರಮ ಹೇಗಿರ್ಬೇಕು. ಅದಾದ ನಂತರ ಏನಾಗುತ್ತೆ, ಒಂದು ಅಡ್ವೈಸರಿ ಬೋರ್ಡ್ ತಯಾರು ಮಾಡ್ತಾರೆ. ಅಡ್ವೈಸರಿ ಬೋರ್ಡ್ ಅಂದ್ರೆ ಫಿಸಿಕಲ್ ಎಜುಕೇಶನ್ ನ ಡೆವಲಪ್ ಮಾಡಲಿಕ್ಕೆ ಒಂದು ಯೋಜನಾಬದ್ಧವಾದಂತ ಒಂದು ಪ್ಲಾನ್ ಮಾಡ್ತಾರೆ. ಅದೊಂದು ಕೊನೆಗೆ ಏನಾಗುತ್ತೆ, 1956ರಲ್ಲಿ ನ್ಯಾಷನಲ್ ಪ್ಲಾನ್ ಅಂದ್ರೆ ಯೋಜನೆ ಫಿಸಿಕಲ್ ಎಜುಕೇಶನ್ ಅಂಡ್ ರೆಕ್ರಿಯೇಷನ್ ಅಂತ ಮಾಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ನೋಡಿ, ಒಂದು ತರಬೇತಿ ಕೇಂದ್ರಗಳನ್ನ ತಯಾರು ಮಾಡ್ಬಿಟ್ಟು ಲಕ್ಷ್ಮೀಬಾಯಿ ರಾಷ್ಟ್ರೀಯ ಕ್ರೀಡಾ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಅಂತ ಮಾಡ್ತಾರೆ. ಒಂದು ಡಿಗ್ರಿ ಆದ್ಮೇಲೆ ಒಂದು ತರಬೇತಿ ಕೊಟ್ಬಿಟ್ಟು ಒಂದು ಪಠ್ಯ ವಸ್ತುಗಳನ್ನ ತಯಾರು ಮಾಡ್ತಾರೆ. ಅದಾದ ನಂತರ ಈ ಒಂದು ಕಾಲೇಜ್ ಏನ್ ಮಾಡ್ತಾರೆ, ಈ ಕ್ರೀಡಾಪಟುಗಳನ್ನ ತಯಾರು ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ, 1953ರಲ್ಲಿ ರಾಜ್ಕುಮಾರಿ ಅಮೃತ್ ಕೌರ್ ಕ್ರೀಡಾ ಕೋಚಿಂಗ್ ಸೆಂಟರ್ ಅಂತ ಮಾಡ್ತಾರೆ. ಅಂದ್ರೆ ಕ್ರೀಡಾ ಕೋಚಿಂಗ್ ಸೆಂಟರ್ ಅಲ್ಲಿ ಏನಾಗುತ್ತೆ, ತರಬೇತಿ ಕೇಂದ್ರಗಳು ಅಂತ ಆಯ್ದ ವಿದ್ಯಾರ್ಥಿಗಳ ಆಯ್ದ ಕ್ರೀಡಾಪಟುಗಳನ್ನು ತಯಾರು ಮಾಡಿಬಿಟ್ಟು ವಿವಿಧ ಕ್ರೀಡೆಗಳಿಗೆ ಏನ್ ಮಾಡ್ತಾರೆ, ತರಬೇತಿ ಕೊಡುವಂತ ಒಂದು ಸೆಂಟರ್ ಮಾಡ್ತಾರೆ. ತದನಂತರ ಏನ್ ಮಾಡ್ತಾರೆ, 1961ರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂತ ಸಾಯಿ ಅಂತ ಕರೀತಾರೆ, ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರ. ನಮ್ಮ ದೇಶದಲ್ಲಿ ಎಷ್ಟಿದೆ ಅಂತ ಹೇಳಿದೆ? 4. ನಮ್ಮ ದೇಶದಲ್ಲಿ ಎಷ್ಟಿದೆ? 4. ಸ್ವಿಮ್ಮಿಂಗ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಕ್ರಿಕೆಟ್, ವಾಲಿಬಾಲ್, ಆ ಏರಿಯಾಕ್ಕೆ ತಕ್ಕಂತೆ ಒಂದೊಂದು ತರಬೇತಿ ಕೇಂದ್ರ ಮಾಡ್ತಾರೆ. ನಮ್ಮ ಈ ಕಡೆ ರಾಜ್ಯಗಳೇನು ಮಾಡ್ತಾರೆ, ಭಾರತದಲ್ಲಿ ಬೆಂಗಳೂರಿನಲ್ಲಿದೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ, ಮುಂಬೈಯಲ್ಲಿ ಒಂದಿದೆ, ದೆಹಲಿಯಲ್ಲಿ ಒಂದಿದೆ, ಮತ್ತೆ ಪಾಟಿಯಾಲ ಒಂದಿದೆ, ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಪಾಟಿಯಾಲ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ನೋಡಿ, ತರಬೇತಿ ಕೇಂದ್ರಗಳಾದ್ಮೇಲೆ ಒಂದು ಪಠ್ಯಕ್ರಮಕ್ಕೆ ಏನ್ ಮಾಡ್ತಾರೆ, 1957ರಲ್ಲಿ NDS ಅಂತ ಮಾಡ್ತಾರೆ, ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್. ಅಭಿನಯ ಗೀತೆಗಳು, ಡ್ರಿಲ್ ಅಂಡ್ ಮಾರ್ಚಿಂಗು, ಭಕ್ತಿ ದೇಶಭಕ್ತಿ ಗೀತೆಗಳು, ಅರ್ಥ ಆಯ್ತಾ, ದೇಶವನ್ನ ಪ್ರತಿನಿಧಿಸುವಂತ ಗೀತೆಗಳು. ಅದಾದ್ಮೇಲೆ ಡ್ರಿಲ್ ಅಂಡ್ ಮಾರ್ಚಿಂಗು, ಡಂಬಲ್ಸ್, ಹೂಪ್ಸ್, ಹಿಂಗೆಲ್ಲ ಮಾಡ್ತಾ ಇರ್ತಾರೆ. ಅದಾದ ನಂತರ ನೋಡಿ, ಒಂದು ಸಮಿತಿ ಏನ್ ಮಾಡ್ತಾರೆ, 1960 ಕುಂಚಿನ ಸಮಿತಿಯಿಂದ ಮಾಡ್ತಾರೆ. ಇದು ಕ್ರೀಡೆಗಳನ್ನ ಸೇರಿಸಬೇಕು ಅನ್ನೋ ಒಂದು ಯೋಗ ಮತ್ತು ಇವನ್ನ ಪ್ರಾಣಾಯಾಮವನ್ನ ಸೇರಿಸಲಿಕ್ಕೋಸ್ಕರ ತಯಾರು ಮಾಡ್ತಾರೆ. ಅದಾದ್ಮೇಲೆ KP ಸಿಂಗ್ ದೇವ್, ದೇಶಮುಖ್ ಸಮಿತಿ ಆದ್ಮೇಲೆ KP ಸಿಂಗ್ ದೇವ್ ಬರುತ್ತೆ. ಅದಾದ್ಮೇಲೆ ಪೆಮ್ಮಯ್ಯ ಮತ್ತೆ ವರಟ್ಟಿ ಯಾವುದು ತರಬೇತಿ ಕೇಂದ್ರಗಳು ಮಾಡಿ ಒಂದು ನಿರ್ದಿಷ್ಟವಾದ ಏಕರೂಪದಲ್ಲಿರುವಂತಹ ಪಠ್ಯವಸ್ತುಗಳನ್ನ ಮಾಡಿ ದೈಹಿಕ ಶಿಕ್ಷಣದ ಅಭಿವೃದ್ಧಿ ಗೊಳ್ತಾ ಇರ್ತಾರೆ. ಇಷ್ಟು ನೀವು 9ನೇ ತರಗತಿಯಲ್ಲಿ ಇರುವಂತ ಸ್ವತಂತ್ರ ನಂತರದ ಬೆಳವಣಿಗೆ. ನಾಳೆ ಚಟುವಟಿಕೆ ಮಾಡೋಣ, ಮಾಡ್ತಿರಲ್ವಾ? ಪ್ರಶ್ನೋತ್ತರ ಬರ್ಕೊಂಡು ಸಮಿತಿಗಳು ಯಾವಾಗ ಪ್ರಶ್ನೆಗಳು ನೀವೇ ಒಂದು ಕ್ರಿಯೇಟ್ ಮಾಡ್ಕೋರಿ. ಈ ಸಮಿತಿ ಯಾವಾಗ ಆಯ್ತು, ಯೋಗ ಮತ್ತು ಪ್ರಾಣಾಯಾಮ ಯಾವಾಗ ಸೇರಿಸಿದ್ರು,
ಕಾಲೇಜ್ ಯಾವಾಗ ಓಪನ್ ಮಾಡಿದ್ರು ನೋಡೋಣ. ಇದ್ರಲ್ಲೊಂದು 10 ಪ್ರಶ್ನೆ ಇದ್ರೆ ನೀವೊಂದು 10 ಪ್ರಶ್ನೆ ಮಾಡ್ಕೊಳ್ಳಿ. ಅರ್ಥ ಆಯ್ತು ಹೇಳಿದ್ದು? ಇಷ್ಟು ದೈಹಿಕ ಶಿಕ್ಷಣದ ಹೇಳಪ್ಪ ಬರ್ಕವರಿ ನೋಟ್ಸ್ ಬರ್ಕವರಿ ಚಟುವಟಿಕೆ ಕೂಡ ರೆಡಿ ಆಗಿದೆ. ನಾಳೆ ಎಕ್ಸಾಮಿಗೆಲ್ಲ ಕ್ವಿಜ್ ಮಾಡೋಣ, ಒಂದು ರಸಪ್ರಶ್ನೆಗಳು ಇದೇ ವಸ್ತುಗಳ ಮೇಲೆ ಒಂದು ಕ್ವಿಜ್ ಮಾಡೋಣ. ನೀವು ಪಠ್ಯ ಪುಸ್ತಕದಲ್ಲಿ ನೋಟ್ಸ್ ಬರ್ಕೊಬರ್ರಿ, ಇದರಲ್ಲಿರೋ ಅಭ್ಯಾಸದಲ್ಲಿರೋ ನೋಟ್ಸ್ಗಳನ್ನ ಬರ್ಕೋರಿ. ಇಷ್ಟು ದೈಹಿಕ ಶಿಕ್ಷಣದ ಬೆಳವಣಿಗೆ. ಅರ್ಥ ಆಯ್ತಾ?